ನಾವೇನಾದ್ರು ಕೊಡ್ತಾ ಇದೀವಿ ಅಂದ್ರೆ ಫಸ್ಟ್ 3 ದಿನ ಅದಕ್ಕೆ ಅಭ್ಯಾಸ ಮಾಡಬೇಕು. ಇವಾಗ ನಾನು ಪೀಡ ಅದು ಇದು ಯಾವಾಗ ತಿಂದಿರಲ್ಲ ಹೊಸದಾಗಿ ತಿಂತಾರೆ ಅದಕ್ಕೆ ಬರೀ 3 ದಿನ ಬರೀ ಪೀಡ ಹಾಕ್ತೀನಿ ನೋಡಿ. ಇವು ರೂಢಿ ಇಲ್ಲರ ಹಸಿವಿಲ್ದಿರೋ ಇರೋದಕ್ಕೆಲ್ಲ ಆಟ ಆಡ್ಕೊಂಡಿದ್ದಾವೆ. ರೂಢಿ ಇರುವಾದ್ರೆ ಪಟ್ಟನ್ ತಿಂದಿರ್ತಾವೆ. ಹಸಿ ಇರುತ್ತೆ ಮೈನ್ ಬ್ರೂಟನ್ ಹಾಕಿ ನೋಡಿ. ತಿಂದ ಜಸ್ಟ್ 5 ನಿಮಿಷ ಎಲ್ಲ ಕ್ಲೀನಾಗಿ ತಿಂದಿರ್ತವೆ. ಹಾಯ್ ಹಲೋ ಬ್ರೋಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ವಿ ಫಾರ್ಮ್. ಇವತ್ತು ಬಂದು 10ನೇ ದಿನ ನಮ್ಮ ಈ ಟಗರು ಬ್ಯಾಚ್ ಸ್ಟಾರ್ಟ್ ಮಾಡಿ. ಇದು ನೋಡಿ ವಾರದಿಂದ ನೋಡ್ತಾ ಇದ್ದೀನಿ ಬೆಳಗ್ಗೆನ ಕೂಗುತ್ತೇನೋ ಅಂತ. ಅದಕ್ಕೆ ಕೂಗ್ತಾನೆ ಇಲ್ಲ. ಇವತ್ತು ಮಾತ್ರ ನಿಂತ್ಕೊಂಡಿದ್ದೀನಿ. ಯಾವತ್ತಾದ್ರೂ ಕೂಗ್ಲೇಬೇಕು ಅಂತ ನೋಡೋಣ. ಕೂಗ್ಬಿಡ್ತು ಗುರು. ಈಗ ಟೈಮ್ ಬಂದು 5 ಗಂಟೆ 10 ನಿಮಿಷ ಆಗಿದೆ. ನೆನ್ನೆ ಡಿವಾರ್ಮ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈಗ ತಂದಿರೋ ಬ್ಯಾಚಿಗೆ ಬ್ರೂಟನ್ ಮಾಡ್ಕೋಣ ಅಂತ ಪ್ರತಿಯೊಂದು ಬ್ರೂಟನ್ ಮಾಡ್ಕೊತೀನಿ ನೋಡಿ. ಇವಾಗ ಎಕ್ಸಾಂಪಲ್ ನಿಮ್ಮ ಮುಂದೆನೇ ನೋಡಿಸ್ತೀನಿ ನೋಡಿ. ಇದು ಬ್ರೂಟನ್ ಹಾಕೇ ಇಲ್ಲ ಇದುವರೆಗೂ. ಇದು ತಿಂದಿರೋದು ನೋಡಿ. ಇವು ಬ್ರೂಟನ್ ಹಾಕ್ತಾ ಇದ್ದೀನಿ. ಇವು ತಿಂದಿರೋದು ನೋಡಿ ಹೆಂಗೆ ತಿಂದಿದ್ದೇವೆ. ಎಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಬೆಳಗ್ಗೆ ಬ್ರೂಟನ್ ಎಲ್ಲ ಆದಮೇಲೆ 9 ಗಂಟೆಗೆ ಎಲ್ಲದಕ್ಕೂ ಮೇವು ಹಾಕಿದ್ದೀನಿ. ಒಣಮೇವು ಹಾಕಿದ್ದೀನಿ. ನೋಡ್ಬೋದು ತಿಂತಾ ಇರೋದು ನೀವೆಲ್ಲ ನೀಟಾಗಿ. ಅಂದರೆ ಸಡನ್ನಾಗಿ ಕೊಡೋಲ್ಲ ರಿಸಲ್ಟು, ಬಟ್ ಒಂದು ದಿನ ಮ್ಯಾಕ್ಸಿಮಮ್. ನಾವು ದಿನ ಸಂಜೆ ಹೊತ್ತು ತಂದಿದ್ದು 4 ದಿನ ಬರೀ ಪೀಡೆ ಹಾಕಿ ಅದಕ್ಕೆ ಅಭ್ಯಾಸ ಮಾಡ್ತೀನಿ. ಆಮೇಲೆ ಜೋಳ ಮಿಕ್ಸ್ ಮಾಡ್ಕೊತೀನಿ. 4 ದಿನ ಬರೀ ಪೀಡೆ ಹಾಕಿ ಅದಕ್ಕೆ ರೂಢಿ ಮಾಡಿಸ್ಕೊತೀನಿ. ಚಿಕ್ಕದಾಗಿ ರೂಢಿ ಮಾಡಿಸ್ಕೊಳ್ಳಿ. ಸ್ವಲ್ಪ ಜನ ತಂದಿದ್ದ ನೆಕ್ಸ್ಟ್ ಡೇನೇ ಆವತ್ತೇ ಇಲ್ಲಾಂದರೆ 10 kg 5 kg ಹಾಕ್ತಾರೆ. ಹಂಗೆ ಆಗಬೇಡಿ. ನಿಧಾನಕ್ಕೆ ಅದಕ್ಕೆ ರೂಢಿ ಮಾಡಿ. ಸ್ವಲ್ಪ ನಿಧಾನಕ್ಕೆ ಒಂದು 50 ಗ್ರಾಮ್ ಇನ್ಕ್ರೀಸ್ ಮಾಡ್ತಾಯಿರಿ. ಮರಿನೂ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಪ್ಲಸ್ ಏನೇನು ನಾವು ಹಾಕಿರೋ ಹಿಂಡಿನೆಲ್ಲ ಕ್ಲೀನಾಗಿ ತಿಂತವೆ. ಅದು ಬಾಯಿಂದ ಹೊರಗೆ ಹಾಕಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.